ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಅದೃಷ್ಟ ನಮ್ಮ ತಾಯಿ ತವರೂರಾದ ದೇವನಹಳ್ಳಿಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಜನಕ್ಕೂ ಸ್ಪಂದಿಸಿ ಅಲ್ಲಿ ನಾವು ಕಾಂಗ್ರೆಸ್ಸನ್ನು ಗೆಲ್ಲೋದು ಮಾಡಬೇಕಾದಾಗ ಇನ್ನೂ ಸ್ವಲ್ಪ ಕೃಷಿ ಮಾಡಬೇಕು. ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳು ಏನೋ ನಾವಿಬ್ಬರೂ ಒಪ್ಪೋದಿಲ್ಲ, ಬೇರೆ ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ, ಅವರು ಸೋಲ್ಲಿ ಗೆಲ್ಲಿ ಅಂತ ಕೈ ತೊಳ್ಕೊಳ್ಳೋದು ಕರೆಕ್ಟ್ ಅಲ್ಲ. ಅಲ್ಲ, ಯಾರೇ ಆಗಲಿ ನನ್ನ ಹೆಸರು ಬಗ್ಗೆ ನಾನು ಪೂರ್ತಿ ಹೇಳೋಕ್ಕೂ ಬಿಡಲ್ಲ. ನೀವೇ ಮಾತಾಡ್ತಾರೆ, ನಾನೇನು ಮಾಡೋದು? ನನ್ನ ಉದ್ದೇಶ ನಮ್ಮಿಬ್ಬರನ್ನು ಸರಿಪಡಿಸ್ಬೇಕು. ಇದು ಇವತ್ತಲ್ಲ, ಯಾವತ್ತು ನನ್ನ ಎಲೆಕ್ಷನ್ನಲ್ಲಿ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷ ಮತ್ತೆ ಗೆಲ್ಲಬೇಕು, ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಂತ ಇಟ್ಕೊಂಡು ನಾನು ಹೈಕಮಾಂಡ್ಗೆ ಮನವಿ ಮಾಡಿದ್ದೆ. ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಧ್ಯಕ್ಷರಿಗೆ ಮನವಿ ಮಾಡಿದ್ದೆ ಮತ್ತು ಮುಖ್ಯಮಂತ್ರಿಗಳಿಗೂ ಇವರಿಬ್ಬರಿಗೂ ಮನವಿ ಮಾಡಿದ್ದೆ, ಕುಂತಿರಿಸಿ ರಾಜ್ಯ ಸೂತ್ರದಲ್ಲಿ ಹೋಗೋಣ ಅಂತ. ಪಾರ್ಲಿಮೆಂಟ್ ಇದು ಅಸೆಂಬ್ಲಿಗಳು ಕೊಟ್ಟಾಗ ನಾನು ತಗರಾಲಿಲ್ಲ, ಅವ್ರು ಕೊಡಿ ಗೆದ್ಕೊಂಬರಲಿ ಅಂತ ಹೇಳಿದೆ. ನನ್ನ ಬಿಟ್ಟು ಸೇರಿಸಿದ್ರಿ, ತಕರಾರು ಮಾಡಲಿಲ್ಲ. ನನ್ನ ಬಿಟ್ಟು ಮಂತ್ರಿ ಮಾಡಿದ್ರಿ, ನಾನು ತಕರಾರು ಮಾಡಲಿಲ್ಲ. ನನ್ನ ದೂರದೃಷ್ಟಿ ಏನು? ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಉಳಿಬೇಕು. ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಜನ ಆಶೀರ್ವಾದಕ್ಕೆ ಗೌರವ ಕೊಡಬೇಕು, ತಲೆಬಾಗಬೇಕು. ನಮ್ಮ ಸ್ವಪ್ರತಿಷ್ಠೆಗಳಿಂದ ಕಾಂಗ್ರೆಸ್ಸನ್ನು ಹಾಳು ಮಾಡೋಕ್ಕಾಗೋದಿಲ್ಲ. ನಾನು ಸಿದ್ಧವಾಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ನೀವು ಅವ್ರದ್ದು ಬೇಡ ನಿಮ್ಮದು ಬೇಡ ಅಂತ ಹೇಳಿದ್ರೆ ಯಾರೂ ಕೆಲಸ ಮಾಡೋದಿಲ್ಲ. ನಾಳೆ ಪಾಪ ಯಾರೋ ಬಂದವರು ಕಷ್ಟಕ್ಕೆ ಸಿಕ್ಕೋದು ಬೇಡ. ಇವತ್ತು ಒಂದಾದಾಗ ಮಾತ್ರ ಸೀಟ್ ಗೆಲ್ಲಕ್ಕಾಗುತ್ತೆ. ನಾನೇ ಗೆಲ್ಲಿಸ್ತೀನಿ ಅಂತ ನಾನು ಹೇಳಿಲ್ಲ.